ದೇವ್ರೇ ನನ್ನ ಕಾಪಾಡಪ್ಪ, ಕಷ್ಟ ಎಲ್ಲ ದೂರ ಮಾಡಪ್ಪ ಅಂತ ಭಕ್ತರು ದೇವಾಲಯಕ್ಕೆ ಹೋಗೋದು ಮಾಮೂಲು. ಕಷ್ಟ ಬಂದಾಗ ಎಲ್ರಿಗೂ ದೇವ್ರೇ ನೆನಪಾಗೋದು. ಆದ್ರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಕಣವಿ ಸಿದ್ದಗೇರಿ ಗ್ರಾಮದ ಬಳಿ ಇರುವಂತ ಕಣವಿ ಸಿದ್ದೇಶ್ವರ ದೇವಾಲಯಕ್ಕೆ ನಾಗರಹಾವೊಂದು ನುಗ್ಬಿಟ್ಟಿದೆ. ಬರೀ ದೇವಸ್ಥಾನಕ್ಕಲ್ಲ, ದೇವಸ್ಥಾನದ ಗರ್ಭಗುಡಿಗೂ ನುಗ್ಗಿ ಶಿವಲಿಂಗದ ಪಕ್ಕನೆ ಕುಳಿತುಕೊಂಡ್ಬಿಟ್ಟಿದೆ. 6 ಅಡಿ ಉದ್ದದ ನಾಗರಹಾವು ಕಳೆದ 3-4 ಗಂಟೆಗಳಿಂದ ದೇವಸ್ಥಾನದಲ್ಲೇ ಟೆಂಟ್ ಹಾಕಿಬಿಟ್ಟಿದೆ. ಈಶ್ವರಲಿಂಗದ ಪಕ್ಕ ಹಾವು ಕೂತಿದೆ ಅನ್ನೋ ಸುದ್ದಿ ಗ್ರಾಮದ ತುಂಬಾ ಹರಿದಾಡಿದ್ದು, ಹಾವನ್ನ ನೋಡೋಕೆ ಗ್ರಾಮಸ್ಥರು ದೌಡಾಯಿಸ್ತಾ ಇದ್ದಾರೆ. ಇದು ಹಾವೇರಿ ಜಿಲ್ಲೆಯ ಒಂದು ದೇವಸ್ಥಾನದಲ್ಲಿ, ಅದು ಈಶ್ವರನ ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಸೀದಾ ಇವತ್ತು ನಾಗರಹಾವು ಬಂದ್ಬಿಟ್ಟಿದೆಯಂತೆ. ಹಾಗೆ ಗರ್ಭಗುಡಿ ಒಳಗೆ ಬಂದು ಆ ನಾಗರಹಾವು ಕಾಣಿಸ್ಕೊಂಡಿರೋದು ಅದು ಕಣವಿ ಸಿದ್ದೇಶ್ವರ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಗರ್ಭಗುಡಿಯ ಒಳಗೆ ಹೀಗೆ ನಾಗರಹಾವು ಬಂದಿರೋದು ಭಕ್ತರಿಗೂ ಕೂಡ ಒಂದು ರೀತಿ ಆಶ್ಚರ್ಯ. ಜೊತೆಗೆ ಈ ರೀತಿಯಾಗಿ ನಾಗರಹಾವು ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅದರಲ್ಲೂ ಕೂಡ ಶಿವ ಅಂತ ಅಂದ್ರೆ ಕುತ್ತಿಗೆಯಲ್ಲಿ ನಾಗರಹಾವು ಇರುತ್ತೆ. ಇನ್ನು ಹೇಳಿ ಕೇಳಿ ಈಗ ಬಂದಿರೋದು ಕಣವಿ ಸಿದ್ದೇಶ್ವರ ದೇಗುಲದ ಶಿವಲಿಂಗದ ಪಕ್ಕದಲ್ಲೇ ಹಾವು ಕುಳಿತಿರೋದು. ಹೀಗಾಗಿ ಜನ ಬಹಳಷ್ಟು ಆಶ್ಚರ್ಯಚಕಿತರಾಗಿ ನಾಗರಹಾವು ಬಂದ್ಬಿಟ್ಟಿದೆಯಂತೆ ಗರ್ಭಗುಡಿಗೆ ಅಂತೇಳಿ ಬಹಳ ಸಂಖ್ಯೆಯಲ್ಲಿ ಬಂದು ಈಗೆಲ್ಲ ದರ್ಶನವನ್ನ ಪಡಿತಾ ಇದ್ದಾರೆ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಭುಗೌಡ ಪಟೇಲ್. ಪ್ರಭುಗೌಡ, ಹೇಳಿ ಕೇಳಿ ಈ ರೀತಿ ಗರ್ಭಗುಡಿ ಒಳಗೆ ಹಾವು ಕಾಣ್ಕೊಳ್ಳುವಂತ ಸಂದರ್ಭ ಈ ಹಿಂದೆನೂ ಕೂಡ ರಾಜ್ಯದಲ್ಲಿ ಕೆಲವೊಂದು ನಿದರ್ಶನಗಳಿದೆ. ಜನ ಎಲ್ಲ ಬಂದು ಅಲ್ಲಿ ಒಂದ್ ರೀತಿ ಭಕ್ತಿಯ ಪರಾಕಾಷ್ಠೆ ಮೆರೆಯೋದು, ಇದೆಲ್ಲವೂ ಕೂಡ ನೋಡ್ತಾ ಇರ್ತಿದ್ವಿ. ಇಲ್ಲೂ ಕೂಡ ಹಾಗೆ ಆಗ್ತಿದ್ಯಾ? ಏನು ಆಗಿರೋದು ಪ್ರಭುಗೌಡ ಪಟೇಲ್? ಹೌದು ಮಾಲ್ತೇಶ್, ಏನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಕಣವಿ ಸಿದ್ದಗಿರಿ ಗ್ರಾಮದ ಹೊರವಲಿರತಕ್ಕಂತಹ ಕಣವಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾಗರಹಾವು ಪ್ರತ್ಯಕ್ಷ ಆಗಿರುವಂತದ್ದು. ಏನು ಕಳೆದ 3-4 ಗಂಟೆಗಳಿಂದನೂ ಕೂಡ ಕಣವಿ ಸಿದ್ದೇಶ್ವರ ದೇವಸ್ಥಾನದ ಈಶ್ವರಲಿಂಗುವಿನ ಹಿಂದ್ಗಡೆನೆ ಈ ಒಂದು ನಾಗರಹಾವು ಕುಳಿತುಕೊಂಡಿರುವಂತದ್ದು. ಹೀಗಾಗಿನೇ ಏನು ಇದು ಗ್ರಾಮಸ್ಥರು ಕೂಡ ಸಾಕಷ್ಟು ಒಂದು ಏನೋ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಒಂದು 2-3 ದಿನಗಳ ಹಿಂದೆ ಈ ಒಂದು ದೇವಸ್ಥಾನದ ಹುಂಡಿ ಕಳ್ಳತನಕ್ಕೆ ಯತ್ನ ನಡೆದಿತ್ತಂತೆ. ಹೀಗಾಗಿ ಇಲ್ಲಿ ಈ ಒಂದು ನಾಗರಹಾವು ಪ್ರತ್ಯಕ್ಷ ಆಗಿರುವಂತದ್ದು ಕೂಡ ಈಗ ಅದಕ್ಕೆ ಏನು ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ಈಗ ಅದಕ್ಕೆ ಇಂಬು ಕೊಡುವಂತದ್ದು. ಏನು ಕಳೆದ ಹಲವಾರು ವರ್ಷಗಳಿಂದನೂ ಕೂಡ ಈ ಒಂದು ಕಣವಿ ಸಿದ್ದೇಶ್ವರ ದೇವಸ್ಥಾನ ಏನಿದೆ ಇದು ಬೆಟ್ಟದ ಗ್ರಾಮದ ಹೊರವಲ್ಲಿ ಇರ್ತಕ್ಕಂತಹ ಗುಡ್ಗಾಡು ಪ್ರದೇಶದಲ್ಲಿದೆ. ಹೀಗಾಗಿನೇ ಇಲ್ಲಿ ಸಹಜವಾಗಿನೇ ಹಾವುಗಳು ಕೂಡ ಮನೆ ಮಾಡಿರುವಂತದ್ದು. ಹೀಗಾಗಿ ಏನು ಈ ಒಂದು ಹಾವು ಕೂಡ ಇಲ್ಲಿಗೆ ಪ್ರತ್ಯಕ್ಷವಾಗಿರುವಂತದ್ದು. ಜೊತೆಗೆ ಏನು ಗ್ರಾಮಸ್ಥರು ಬಂದ್ರು ಕೂಡ ಈ ಒಂದು ಈಶ್ವರಲಿಂಗು ಪಕ್ಕದಲ್ಲಿನೇ ಸುಮಾರು 3-4 ಗಂಟೆಗಳಿಂದನೂ ಕೂಡ ಈ ಒಂದು ಹಾವು ಅಲ್ಲೇ ಕೂತಿರುವಂತದ್ದು ಗ್ರಾಮಸ್ಥರಲ್ಲಿ ಆಶ್ಚರ್ಯವನ್ನು ಮೂಡಿಸುವಂತದ್ದು. ಜೊತೆಗೇನೆ ಏನು ಸಾಕಷ್ಟು ಜನ ಅಲ್ಲಿ ಗ್ರಾಮದ ಹಿರಿಯರನ್ನು ಸಂಪರ್ಕಿಸಿದಾಗ ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಈಶ್ವರಲಿಂಗವನ್ನ ಕಾಪಾಡ್ಲಿಕ್ಕೆ ಇಲ್ಲಿ ಒಂದು ನಾಗರಹಾವು ಹಲವಾರು ವರ್ಷಗಳಿಂದನೂ ಕೂಡ ಇಲ್ಲಿ ಮನೆ ಮಾಡಿದೆ. ಅದೇ ಹಾವು ಇವತ್ತು ಕೂಡ ಪ್ರತ್ಯಕ್ಷ ಆಗಿರುವಂತದ್ದು. ಇದು ದೇವರ ಹಾವು ಅಂತಾನು ಕೂಡ ಈ ಒಂದು ಗ್ರಾಮಸ್ಥರು ಮಾತನಾಡ್ಕೊಳ್ತಾ ಇದ್ದಾರೆ. ಈಗ ಏನು ಕಳೆದ ಒಂದು 3-4 ಗಂಟೆಗಳಿಂದನೂ ಕೂಡ ಈಶ್ವರಲಿಂಗನ ಹಿಂದ್ಗಡೆ ಕೂತಿರ್ತಕ್ಕಂಥ ನಾಗರಹಾವನ್ನ ನೋಡ್ಲಿಕ್ಕೆ ಸಾಕಷ್ಟು ಗ್ರಾಮದ ಜನರು ಕೂಡ ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೇನೆ ಕೆಲವರು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಏನು ಈ ಒಂದು 3-4 ಗಂಟೆಗಳಿಂದ ಕೂತಿರ್ತಕ್ಕಂತಹ ನಾಗರಹಾವು ಈಗ ದೇವಸ್ಥಾನದಿಂದ ಹೊರಗೆ ಹೋಗಿದೆ. ಮಾಲ್ತೇಶ್, ಪ್ರಭುಗಳ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ಶಿವಪುತ್ರಪ್ಪ ಅನ್ನೋರು ದೇವಸ್ಥಾನದ ಅಂದ್ರೆ ಕಣವಿ ಸಿದ್ದೇಶ್ವರ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು ಅಂತ ಹೇಳಿ ತಿಳಿದು ಬಂತು. ಸೊ ಅವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿವಪುತ್ರಪ್ಪ ಅವರೀಗ ನೋಡಿದ್ದು ಯಾರು? ಮೊದಲಿಗೆ ಅರ್ಚಕರು ನೋಡಿ ಆ ನಂತರ ಎಲ್ಲ ನಿಮ್ಗೆ ತಿಳಿಸಿದ್ದ ಹಾವು ಹೀಗೆ ಗರ್ಭಗುಡಿ ಒಳಗೆ ಬಂದು ಕುಳಿತಿದೆ ಅಂತ? ಓಕೆ, ಸಂಪರ್ಕ ಕಡಿತಾಗಿದೆ. ಮತ್ತೆ ನಾವು ಶಿವಪುತ್ರಪ್ಪ ಅವರನ್ನ ಸಂಪರ್ಕ ಮಾಡೋಣ. ಹಾಗೆ ನಾವು ಪ್ರತಿನಿಧಿ ಪ್ರಭುಗೌಡ ಪಾಟೀಲ್ ಈಗ ತಾನೇ ಹೇಳ್ತಾ ಇದ್ರು, ಅಂದ್ರೆ ಆ ದೇವಾಲಯ ಇರೋದು ಕೂಡ ಬೆಟ್ಟದ ಮೇಲೇನೆ ಅಂತೆ.
ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ಈ ರೀತಿಯಾಗಿ ನಾಗರ ಹಾವು ಬಂದು ಕಾಣಿಸ್ಕೊಳ್ತಾ ಇತ್ತಂತೆ. ಆದರೆ ಇವತ್ತು ಗರ್ಭಗುಡಿ ಒಳಗೆ ಬಂದಿರೋದು ಸಹಜವಾಗಿ ಭಕ್ತರಿಗೆ ಒಂದು ರೀತಿಯ ಆಶ್ಚರ್ಯ. ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ, ನಾವು ಪ್ರತಿನಿಧಿ ಪ್ರಭು ಕೂಡ ಹೇಳ್ತಾ ಇದ್ದ ಹಾಗೆ ಕೆಲವು ಒಂದು 2-3 ದಿನಗಳ ಹಿಂದೆ ದೇವಾಲಯದ ಕಾಣಿಕೆ ಹುಂಡಿಯನ್ನು ಕದಿಯುವಂಥ ಒಂದು ಪ್ರಯತ್ನ ಆಗಿತ್ತಂತೆ. ಆ ನಂತರದಲ್ಲಿ ಅದು ವಿಫಲ ಪ್ರಯತ್ನ, ಎಲ್ಲ ಊರಿನ ಜನರಿಗೆಲ್ಲ ಗೊತ್ತಾಯಿತು. ಹೀಗಾಗಿನೇ ಈಗ ನಾಗರ ಹಾವು ಬಂದಲ್ಲಿ ಕುಳಿತಿರೋದು ದೇವಾಲಯದ ರಕ್ಷಣೆಗೆ ಅಥವಾ ಕಾಣಿಕೆ ಹುಂಡಿಯನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಅಥವಾ ಕಳ್ಳಕಾಕರಿಂದ ಈ ರೀತಿಯಾದಂಥದ್ದೆಲ್ಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ನಾಗರ ಹಾವು ಬಂದು ಗರ್ಭಗುಡಿ ಒಳಗೆ ಕುಳಿತುಕೊಂಡ್ಬಿಟ್ಟಿದೆ ಅಂತ ಹೇಳಿ ಈಗ ಗ್ರಾಮಸ್ಥರು ಕೂಡ ಈ ರೀತಿಯಾಗಿ ಭಾವಿಸ್ತಾ ಇದ್ದಾರೆ. ಇದು ಕೂಡ ಸಹಜವಾಗಿ ದೇವರ ಮಹಿಮೆ ಎಷ್ಟಪ್ಪ ಅಥವಾ ಇದೆಲ್ಲವೂ ಕೂಡ ದೇವರ ಚಮತ್ಕಾರ ಅನ್ನುವಂತಹ ರೀತಿಯಲ್ಲಿ ಜನ ಭಾವಿಸಲಿಕ್ಕೆ ಕಾರಣ ಆಗಿರುವಂತಹ ಒಂದಷ್ಟು ವಿಚಾರಗಳು. ನಮ್ಮ ಜೊತೆಗೆ ಶಿವಪುತ್ರಪ್ಪ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶಿವಪುತ್ರಪ್ಪ ಅವರೀಗ ಇವತ್ತು ನೋಡಿದ್ದು ಅರ್ಚಕರು ಹೇಳಿದ್ಮೇಲೆಲ್ಲ ನಿಮ್ಗೆ ಗೊತ್ತಾಗಿದ್ದ ಈ ರೀತಿಯಾಗಿ ಗರ್ಭಗುಡಿ ಒಳಗೆ ಹಾವು ಬಂದಿದೆ ಅನ್ನುವಂಥ ವಿಚಾರ? ಕೇಳಿಸ್ತಾ ಇದೆಯಾ ಶಿವಪುತ್ರಪ್ಪ ಅವರೇ ನಾನು ಮಾತಾಡ್ತಿರೋದು? ಅಂದ್ರೆ ಇವತ್ತು ಯಾರು ಅರ್ಚಕರು ನಿಮ್ಗೆಲ್ಲ ಹೇಳಿದ್ರ ಈಗ ರೀತಿಯಾಗಿ ಗರ್ಭಗುಡಿ ಒಳಗೆ ಹಾವು ಬಂದು ಕುಳಿತುಕೊಂಡ್ ಬಿಟ್ಟಿದೆ ಅಂತ? ಸರ, ಇದು ಬೆಟ್ಟದಲ್ಲಿ ಇರ್ತಂತ ದೇವಸ್ಥಾನ ಇದು. ಆಮೇಲೆ ಇದು ಪ್ರತಿನಿತ್ಯ ಪೂಜಾ ನಡೀತೈತೆ. ಬೆಳಗ್ಗೆ 7 ಗಂಟೆ 7:30 ಪೂಜಾ ನಡೀತೈತೆ. ಆಮೇಲೆ ವಾರದಾಗ 1 ಟೈಮ್ 2 ಟೈಮು ಅಭಿಷೇಕನ ಆಗ್ತೈತೆ ರಾತ್ರಿ ನೈಟು. ಆಮೇಲೆ ತಿಂಗಳಿಗೆ ಒಂದ್ಸರಿ ದಾಸೋಹನ ಆಗ್ತೈತಿ. ಆಮೇಲೆ ಇಲ್ಲಿ ಬೆಟ್ಟದಾಗ ಈಗ 3 ದಿನದಿಂದ ಒಂದು ಇಲ್ಲಿ ಇದು ಕಾಣಿಕೆ ಡಬ್ಬಿ ಮಾಡಿದೇವ್ ಸರ್, ದೊಡ್ಡದು. ಅದು ಕಾಣಿಕೆ ಡಬ್ಬಿನ ರಾತ್ರಿ ಕಳ್ಳರು ಹೊಡೆದಾಗ ಅರ್ಧ ಹೊಡೆದಾರೆ, ಡೋರ್ ಓಪನ್ ಮಾಡಿದ್ದಾರೆ, ದುಡ್ಡು ಒಯ್ದಲ್ಲ, ಅಲ್ಲಿಗೆ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಪುರಾತನ ಕಾಲದಿಂದಾನು ಹೇಳ್ತಾ ಇರೋದಂದ್ರೆ ಏನಿಲ್ಲಿ ಆದಿಶೇಷ ಒಂದು ಈ ದೇವಸ್ಥಾನನ ಕಾಯ್ತಾ ಇದಾನ ಅಂತ. ಇಲ್ಲಿ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾರೆ, ಹೆಚ್ಚಿಗೆ ಪ್ರಮಾಣದಾಗ ಬಂದು ದೂರದಿಂದಾನು ಬಂದು ಇಲ್ಲಿ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ವರ್ಷಾಗೆ 2 ಸರಿ ಇದಾಕತಿ ಜಾತ್ರೆಗಳು ಆಗ್ತಾ ಇದೆ ಈ ಕನಿಸಿದ್ದೇಶ್ವರ ದೇವಸ್ಥಾನದಾಗ. ಅಂದ್ರೆ ಇದು ಏನ್ ಸರ್ ಈ ಹಾವು ನೀವು ಮೊದಲನೇ ಬಾರಿ ನೋಡಿರೋದ ಅಥವಾ ಮುಂಚೆ ಯಾವಾಗ್ಲೂ ರೀತಿಯಾಗಿ ಕಾಣಿಸ್ಕೊಳ್ತಾ ಇತ್ತ ಶಿವಪುತ್ರಪ್ಪ ಅವರೇ? ಮೊನ್ನೆ ನೈಟ್ ಹೊಡೆದಿದ್ದು ಸರ್, ಪೊಲೀಸರನ್ನೆಲ್ಲ ತಂದು ತನಿಖೆ ಮಾಡಿದ್ವಿ. ಅಂದ್ರೆ ಇವತ್ ಬೆಳಿಗ್ಗೆನ ಬಂದಿರೋದು ಅದು ಹಾವು ದೊಡ್ಡದು. ಇಷ್ಟ ಬಾರಿ ನೀವು ನೋಡಿರ್ಲಿಲ್ಲ? ಇಷ್ಟ ಬಾರಿ ನೀವು ನೋಡಿರ್ಲಿಲ್ಲ? ಹಿಂದ ಕಂಡತಿ ಯಜಮಾನ್ರಿ ಪೂರ್ವಜರಿ ಕಂಡತಿ, ನಮಗ್ ಕಂಡದಿಲ್ಲ ಸರ್ ಅದು. ಈಗ ಈ ಸರಿ ಕಂಡಿರೋದು. ಹೋದ್ ಸರಿ ಹೇಳ್ತಾ ಇದ್ರು, ಒಟ್ಟು ಹೇಳ್ತಾ ಇದಾರ. ಆಮೇಲೆ ಇಲ್ಲಿ ಒಂದು ಪುರಾತನ ಇದೈತಿ ಸರ್, ಏನು ಲಿಪಿ ಐತ್ರಿ. ಆಮೇಲೆ ಇಲ್ಲೆಲ್ಲ ಈಗ ದೇವಸ್ಥಾನದಾಗ ಪೂಜೆ ಪುನಸ್ಕಾರ ಅದು ಇದು ಎಲ್ಲ ನಡೀತಾ ಇದಾವ. ಜನಗಳು ಬಹಳ ಬರ್ತಾ ಇದಾರ. ಈಗ ಆ ಹಾವನ್ನ ತೆಗೆದುಕೊಂಡು ಹೋಗಿ ಹೊರಬಿಡಕ್ ನೀವೇನ್ ಪ್ರಯತ್ನ ಪಟ್ಟಿಲ್ವಾ? ಇಲ್ಲ ಸರ್, ಅವರು ಅರಣ್ಯ ಇಲಾಖೆಯವರು ತೆಗೆದು ಹೊರಗ ಇದಕ್ ಬಿಡ್ತಾವೆ ಅಂತ ಹೇಳಿದಾರೆ ಸರ್. ಇನ್ನು ಬಂದಿಲ್ಲ ಅವರು. ಅರಣ್ಯ ಇಲಾಖೆಗೆ ಹೇಳಿದೀರಾ? ಹಾಗೆ ಅರಣ್ಯ ಇಲಾಖೆಯವರು ಬಂದಿಲ್ಲ. ಅದು ಆ ಜಾಗ ಬಿಟ್ಟು ಕದ್ಲಿಲ್ಲ. ಇಷ್ಟು ಜನಗಳು ದಟ್ಟಣೆ ಅದು ಇದು ಇದ್ರು ಸಹಿತ ಎಲ್ಲಿ ಹೋಗಿಲ್ಲ. ನೋಡ್ಬೇಕು ಸರ್, ಇನ್ನೊಂದ್ ಸ್ವಲ್ಪ ಟೈಮ್ ನೋಡ್ಕೊಂಡು ನಾವು ಅದೇನ ಮುಂದಿನ ಕ್ರಮ ತಗೊಂತಾರ ನೋಡ್ಬೇಕು. ಬಹಳ ಜನ ಎಲ್ಲ ಬರ್ತಿದಾರ ಹಾಗಾದ್ರೆ ಈಗ ದೇವಸ್ಥಾನದ ಕಡೆಗೆ? ಬಹಳ ಜನ ಐತ್ ಸರ್. ಇಲ್ಲಿ ಊಟದ ದಾಸೋಹನ ಇಟ್ಟದವಿ. ಬಂದಂತ ಭಕ್ತರಿಗೆ ಒಂದ್ ಸ್ವಲ್ಪ ದಾಸೋಹ ಅನ್ನ ಪ್ರಸಾದನ ಇಟ್ಟದವಿ. ಮರ್ಕೊಂಡ್ ನೋಡ್ತಾ ಇದಾರೆ. ಬಹಳ ಬೆಳಗಿಂದ 7 ಗಂಟೆಯಿಂದನೂ ಇನ್ನೂ ಜನ ಬರ್ತಾನೆ ಇತ್ತು ಸರ್. ಓಹೋ, ಧನ್ಯವಾದ ಶಿವಪುತ್ರಪ್ಪ ಅವರೇ ಟಿವಿ9 ಜೊತೆ ಮಾತನಾಡಿದ್ಕೆ. ಹಾಗೆ ಆ ಗ್ರಾಮಸ್ಥರು ಬೆಳಕೇರಪ್ಪ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬೆಳಕೇರಪ್ಪ ಅವರೇ, ಈಗ ನಿಮ್ಮ ದೇವಸ್ಥಾನದ ಒಳಗೆ ಅಥವಾ ಕಣವಿ ಸಿದ್ದೇಶ್ವರ ದೇಗುಲದ ಗರ್ಭಗುಡಿ ಒಳಗೆ ಹಾವು ಬಂದ್ಬಿಟ್ಟಿದೆ ಅಂತ ಗೊತ್ತಾದಾಗ ನಿಮ್ಗೆ ಏನ್ ಅನ್ಸ್ತು ಅಂತ? ನಮ್ಗೊಂಥರ ಆಶ್ಚರ್ಯ ಆಗಿದೆ ಸರ್. ಅದು ಆಶ್ಚರ್ಯ ಆಗಿದೆ ಸರ್. ಇದು ನಮ್ದು ಕಣವಿ ಸಿದ್ದೇಶ್ವರ ದೇವಸ್ಥಾನ ದಕ್ಷಿಣದ ಅರಣ್ಯಕಾಶಿ ಅಂತ ಪ್ರಸಿದ್ಧಿಯಾಗಿದೆ ಸರ್. ಇದು ಬಹಳ ಪವರ್ಫುಲ್ ದೇವ್ರ ಸರ್, ಸಿದ್ದೇಶ್ವರ ಅಂತ. ಆಮೇಲೆ ಇಲ್ಲಿ ಏನೋ ಮಾಡಿದ್ರು ಇದು ಕಟ್ಟುನಿಟ್ಟಿಂದ ಮಡಿಯಿಂದ ಮಾಡ್ಬೇಕು ಸರ್ ನಾವು. ನೀವು ಹೋಗಿದ್ರ ದೇವಸ್ಥಾನಕ್ಕೆ? ಹೋಗಿ ನೋಡ್ಕೊಂಡು ಸರ್, ನಾವ್ ಇದೇ ಊರು ಸರ್, ಇಲ್ಲೇ ಇರೋ ಸರ್. ಹೋಗಿ ನೋಡಿದ್ರಿ? ಬಹಳ ಉದ್ದದ ಹಾವು ಅನ್ಸುತ್ತಲ್ಲ, 6 ಅಡಿ ಇತ್ತು ಅಂತ ಹೇಳ್ತಾ ಇದ್ರು. 6 ರಿಂದ 7 ಅಡಿ ಇದೆ ಸರ್ ಸುಮಾರು. ನೀವು ಯಾವಾಗ್ಲಾರು ಮುಂಚೆ ನೋಡಿದ್ರಾ ಈ ಹಾವು ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಓಡಾಡೋದು? ಈಗ ಅಂದ್ರೆ ಸರ್ ಒಂದು 2 ವರ್ಷದಿಂದ ಒಂದ್ ಪಟ್ಟು ನೋಡಿದ್ವಿ ಸರ್ ದೇವಸ್ಥಾನದಲ್ಲಿ, 1 ಇಯರ್ ಹಿಂದೆ. ಅಲ್ಲ, ಈಗ ಕೆಲವರು ಮಾತನಾಡ್ತಿರೋದಂದ್ರೆ ಈಗ ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತವ್ರು ಹೇಳಿದ್ರು, ಅಲ್ಲಿ 2 ದಿನದ ಹಿಂದೆ ಏನೋ ಹುಂಡಿ ಹೊಡೆಯೋದಕ್ಕೆಲ್ಲ ಪ್ರಯತ್ನ ಆಗಿತ್ತಂತೆ, ಈಗ ನೋಡಿದ್ರೆ ಹಾವು ಕಾಣಿಸ್ಕೊಂಡಿದೆ. ಏನ್ ಮಾತಾಡ್ತಿದ್ದಾರೆ ಈಗ ಊರ್ನವರೆಲ್ಲ ಅಂತ?
ಹೌದು ಸರ್, ಈಗ 2 ದಿನದಿಂದ ಸರ್ ಒಂದು ದೇವಸ್ಥಾನದ ಕಾಣಿಕೆ ಹುಂಡಿ ಐತೆ ಸರ್, ಕಾಣಿಕೆ ಹುಂಡಿ ಹ್ಮ್ ಕಳ್ಳರು ಹೊಡೆದಿದ್ದಾರೆ ಸರ್. ಹಾ ಅದಕ್ಕೆ 3 ಲಾಕ್ ಇದೆ ಸರ್, ಅದರಲ್ಲಿ 1 ಲಾಕ್ ಲಾಸ್ಟ್ ಲಾಕ್ ತೆಗಿಯೋದಾಗ ಆಗಿಲ್ಲ ಸರ್ ಅವ್ರಿಗೆ. ಹಾ ಆಮೇಲೆ ಮತ್ತೆ ಏನಾದ್ರು ದೇವ್ರಿಗೆ ಏನೋ ಮೂರ್ತಿ ನಿಧಿ ಇದೆ ಅಂದ್ರೆ ದೇವಸ್ಥಾನ ಮೂರ್ತಿ ಕೆಳಗಡೆ ನಿಧಿ ಹೆಬ್ಬಲಕ್ಕೆ ಬರ್ಬೋದು ಅನ್ಕೊಂಡು ಯಾವ ಏನಾರ ಪ್ರತ್ಯಕ್ಷ ಆಗಿರ್ಬೋದು ಅಂತ ಜನ ಕಲ್ಪನೆ ಸರ್. ಜನ ಮಾತಾಡ್ತಿರೋದು ಈಗ ಹಾಗೆ. ಹೌದು ಸರ್. ಈಗ ಹಾವು ನೀವು ಬಹಳ ಬೆಳಗ್ಗೆ 7 ಗಂಟೆಯಿಂದನೂ ಬಹಳ ಜನ ಹೋಗ್ತಿದಾರಂತೆ, 100 ಜನ ಎಲ್ಲ ಬರ್ತಿದ್ದಾರೆ ಅಂತ ಹೇಳೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತವ್ರು. ಈಗ ಅದು ಹೊರಗೋಗಕ್ಕೆ ಒಂದ್ ರೀತಿ ಜನ ನೋಡ್ರೆ ಸಹಜವಾಗಿ ಭಯ ಆಗುತ್ತೆ. ಹೀಗಾಗಿ ಅದು ಗರ್ಭಗುಡಿಲೇ ಕೂತಿದ್ಯಾ ಅಥವಾ ಅದು ಹೊರಗೋಗಕ್ಕೆ ಸುತಾರಾಮ್ ಕೇಳ್ತಿಲ್ವಾ ಹಾವು ಅಂತ ಹೊರ ಕಳ್ಸೋ ಪ್ರಯತ್ನ ಮಾಡಿದ್ರ ಊರ್ನವರು? ಹೌದು ಸರ್, ಪ್ರಯತ್ನ ಏನಿಲ್ಲ ಸರ್, ಅದು ಗರ್ಭಗುಡಿಯಿಂದ ಹೊರಗೆ ಬರ್ತಾ ಇಲ್ಲ ಸರ್, ಪೂಜೆ ಮಾಡ್ತಾರೆ. ಜನದ ಅಟ್ಟಣನ ಬಾಳ ಆಗಿದೆ ಸರ್ ಅಲ್ಲಿ. ಜನ ಸಾವಿರಾರು ಜನ ಸೇರ್ಕೊಂಡಾರ ಸರ್. ಓಕೆ, ಧನ್ಯವಾದ ಬೆಳಕೆರಪ್ಪ ಅವರೇ ಟಿವಿ9 ಜೊತೆ ಮಾತನಾಡಿದ್ಕೆ.